ವರ್ಷದ ಕೊನೆ ತಿಂಗಳು ಡಿಸೆಂಬರ್ ಬಂದ ತಕ್ಷಣ ಮುಂದಿನ ವರ್ಷದಿಂದ ನಾನು ಏನಾದರೂ ಚೇಂಜಸ್ ಮಾಡ್ಕೋಬೇಕು ನನ್ನ ಲೈಫಲ್ಲಿ, ಯಾವುದಾದ್ರೂ ಹ್ಯಾಬಿಟ್ನ ನನ್ನ ಲೈಫಲ್ಲಿ ಅಡಾಪ್ಟ್ ಮಾಡ್ಕೋಬೇಕು ಅಂತ ಪ್ಲಾನ್ ಮಾಡ್ತೀವಿ. ಅದನ್ನ ನ್ಯೂ ಇಯರ್ ರೆಸೊಲ್ಯೂಷನ್ ಅಂತ ಹೇಳ್ತೀವಿ. ಅಂದರೆ ಈ ವರ್ಷದಿಂದ ಇದನ್ನ ಸ್ಟಾರ್ಟ್ ಮಾಡಬೇಕು, ಆ ಹ್ಯಾಬಿಟ್ನ ನಾನು ಅಡಾಪ್ಟ್ ಮಾಡ್ಕೊಂಡು ಅದರಲ್ಲಿ ಇಂಪ್ರೂವ್ ಆಗಬೇಕು ಅಂತ ಪ್ಲಾನ್ ಮಾಡ್ತೀವಿ. ಲಾಸ್ಟ್ ಇಯರ್ ಡಿಸೆಂಬರಲ್ಲಿ ಮುಂದಿನ ವರ್ಷ ನಾನು ಏನು ಇಂಪ್ರೂವ್ ಮಾಡ್ಕೋಬೇಕು ಅಂತ ಪ್ಲಾನ್ ಮಾಡಿದ್ರಿ, ಕಂಪ್ಲೀಟ್ ಮಾಡಿದ್ರಾ? ನ್ಯೂ ಇಯರ್ ರೆಸೊಲ್ಯೂಷನ್ ಯಾವುದೋ ಒಂದು ಹ್ಯಾಬಿಟ್ನ ಸ್ಟಾರ್ಟ್ ಮಾಡೋದ್ರ ಬಗ್ಗೆ ಯಾಕೆ ಮಾತಾಡ್ತಿದ್ದೀರಿ ಗೊತ್ತಾ? ಇವತ್ತಿನ ಈ ವಿಡಿಯೋ ಕಾನ್ಸೆಪ್ಟ್ ಅದೇ. ಯಾವುದೇ ಕೆಲಸನ ಆಗಲಿ ನಾವು ಸ್ಟಾರ್ಟ್ ಮಾಡಬೇಕು, ಅದರಲ್ಲಿ ಮುಂದೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇರ್ತೀವಿ, ಬಟ್ ಅದನ್ನ ಸ್ಟಾರ್ಟ್ ಮಾಡಕ್ ಆಗೋದೇ ಇಲ್ಲ. ಯಾಕೆ ಸ್ಟಾರ್ಟ್ ಮಾಡಕ್ ಆಗ್ತಿಲ್ಲ, ಅದಕ್ಕೆ ರೀಸನ್ಸ್ ಏನಿರ್ಬೋದು, ಸ್ಟಾರ್ಟ್ ಮಾಡೋದಕ್ಕೆ ಏನ್ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಟಾಪಿಕ್ ಬಗ್ಗೆ ಮಾತಾಡಕ್ ಸ್ಟಾರ್ಟ್ ಮಾಡೋಣ ಬನ್ನಿ. ಯಾಕೆ ಸ್ಟಾರ್ಟ್ ಮಾಡಕ್ ಆಗೋದಿಲ್ಲ ಅಂತ ನನ್ನ ಪರ್ಸನಲ್ ಒಪಿನಿಯನ್ ಏನು ಅಂತ ಅಂದ್ರೆ, ಈಗ ಯಾವುದೋ ಒಂದು ಹ್ಯಾಬಿಟ್ನ ನಾವು ಅಡಾಪ್ಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಅದನ್ನ ಸ್ಟಾರ್ಟ್ ಮಾಡೋ ಬದಲು ಅದರ ಪ್ರೊಸೆಸ್ ಬಗ್ಗೆ ಮತ್ತೆ ಅದರ ಔಟ್ಪುಟ್ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತೀವಿ. ಯಾವ ತರ ಅಂತೀರಾ? ಅದನ್ನ ಒಂದು ಎಕ್ಸಾಂಪಲ್ ಅಲ್ಲಿ ಹೇಳ್ತೀನಿ ಕೇಳಿ. ಈಗ ಒಂದು ದಿವಸ ನನ್ನ ಫ್ರೆಂಡ್ಸ್ ಯಾರೋ ಒಬ್ರು ಬಂದ್ಬಿಟ್ಟು, ನಿಪುಣ್ ತುಂಬಾ ದಪ್ಪ ಆಗ್ಬಿಟ್ಟಿದ್ಯಾ ಅಂತಾರೆ ನನಗೆ. ಅದಕ್ಕೆ ನಾನು ಅಯ್ಯೋ ದಪ್ಪ ಆಗ್ಬಿಟ್ನಾ ಅಂತ ಹೇಳಿ ಈಗ ವೇಟ್ ಲಾಸ್ ಮಾಡೋದಕ್ಕೆ ಅಥವಾ ಫ್ಯಾಟ್ ಲಾಸ್ ಮಾಡೋದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿ ಕೆಲವೊಂದು ಪ್ಲಾನ್ ಮಾಡ್ಕೊಂತೀನಿ. ಅಂದ್ರೆ ಹೊಸ ಹ್ಯಾಬಿಟ್ ನ ಸ್ಟಾರ್ಟ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂತೀನಿ. ನಮಗೆಲ್ಲ ಗೊತ್ತು, ಫ್ಯಾಟ್ ಲಾಸ್ ಮಾಡೋದಕ್ಕೆ ಅಥವಾ ವೇಟ್ ಲಾಸ್ ಮಾಡೋದಕ್ಕೆ ಕ್ಯಾಲೋರೀಸ್ ನ ಜಾಸ್ತಿ ಬರ್ನ್ ಮಾಡಬೇಕು, ಮತ್ತೆ ನಮ್ಮ ಕ್ಯಾಲೋರೀಸ್ ಇಂಟೇಕ್ ಕಡಿಮೆ ಇರಬೇಕು. ಅಂದ್ರೆ ಅದನ್ನ ಕ್ಯಾಲೋರಿಕ್ ಡೆಫಿಸಿಟ್ ಅಂತ ಅಂತಾರೆ. ಸೊ ಈಗ ಕ್ಯಾಲೋರಿ ಬರ್ನ್ ಮಾಡಬೇಕು ಅಂದ್ರೆ ನಾನು ಬೆಳಗ್ಗೆ ಎದ್ದು ವಾಕ್ ಮಾಡಬೇಕು, ಇಲ್ಲ ವರ್ಕೌಟ್ ಮಾಡಬೇಕು. ಪ್ರೊಸೆಸ್ ಬಗ್ಗೆ ಮತ್ತೆ ಔಟ್ಪುಟ್ ಬಗ್ಗೆ ಜಾಸ್ತಿ ಥಿಂಕ್ ಮಾಡೋದಂದ್ರೆ ಏನ್ ಗೊತ್ತಾ? ಈಗ ನಾನು ಯಾವುದೋ ಒಂದು ಹ್ಯಾಬಿಟ್, ಅದು ಏನು ವಾಕಿಂಗ್ ಮತ್ತೆ ಅಥವಾ ಜಿಮ್ಮಿಗೆ ಹೋಗೋದನ್ನ ಸ್ಟಾರ್ಟ್ ಮಾಡೋ ಬದಲು, ಅಯ್ಯೋ ಜಿಮ್ಮಿಗೆ ವಾಕಿಂಗ್ ಹೋಗ್ಬೇಕಂದ್ರೆ ಬೆಳಗ್ಗೆ ಬೇಗ ಎದ್ದಾಳ್ಬೇಕು, ಬೆಳಗ್ಗೆ ಬೇಗ ಇದ್ರೆ ನನಗೆ ನಿದ್ದೆ ಸರಿ ಆಗಲ್ಲ, ಇವಾಗ ಬೆಳಗ್ಗೆ ಬೇಗ ನಿದ್ದೆ ಸರಿ ಆಗಲಿ ಅಂದ್ರೆ ಮಧ್ಯಾಹ್ನ ಮಲಗಲ್ವಾ, ಮಧ್ಯಾಹ್ನ ಮಲಗಿದ್ರೆ ನನಗೆ ನೈಟ್ ನಿದ್ದೆ ಬರಲ್ಲ. ಈ ತರ ಆ ಪ್ರೊಸೆಸಲ್ಲಿ ಬರೋ ಅಂತ ನೆಗೆಟಿವ್ ಥಿಂಕಿಂಗ್ ಎಲ್ಲ ನಮ್ಮ ತಲೆಗೆ ಬಂದ್ಬಿಡುತ್ತೆ. ಔಟ್ಪುಟ್ ಬಗ್ಗೆ ಥಿಂಕ್ ಮಾಡೋದು ಅಂದ್ರೆ ಏನು ಗೊತ್ತಾ? ಇವಾಗ ಅದನ್ನ ನಾನು 3 months ಮಾಡ್ತೀನಿ ಅನ್ಕೊಳ್ಳಿ, ವರ್ಕೌಟ್ ಮಾಡೋದು ಅಥವಾ ವಾಕ್ ಹೋಗೋದು, ಕಡಿಮೆ ತಿನ್ನೋದನ್ನ ನಾನು 3 months ಕಂಟಿನ್ಯೂಸ್ ಮಾಡ್ತೀನಿ ಅಂತ ಅಂದ್ರೆ 3 months ನಾನು ಇದನ್ನ ಮಾಡಿ ಕಡಿಮೆ ತಿಂದು ನನಗೇನಾದ್ರೂ ಸೈಡ್ ಎಫೆಕ್ಟ್ಸ್ ಆಗ್ಬಿಟ್ರೆ ಅಂತ ಹೇಳಿ ಆ ಔಟ್ಪುಟ್ ಬಗ್ಗೆ ನೆಗೆಟಿವ್ ಆಗಿ ಥಿಂಕ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಅನ್ಕೊಂಡಿರೋದನ್ನ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಬಟ್ ಅದ್ರ ಔಟ್ಪುಟ್ ಬಗ್ಗೆ ನೆಗೆಟಿವ್ ಆಗಿ ಥಿಂಕ್ ಅಂತೂ ಮಾಡ್ತೀವಿ. ಕೆಲಸ ಆಗ್ಲಿ, ಯಾವುದೇ ಹ್ಯಾಬಿಟ್ ಆಗ್ಲಿ, ಅದನ್ನ ಸ್ಟಾರ್ಟ್ ಮಾಡೋವರೆಗೂ ಮಾತ್ರ ಅದು ಕಷ್ಟ. ಒಂದ್ಸಲ ನಾವು ಅದನ್ನ ಸ್ಟಾರ್ಟ್ ಮಾಡಿದ್ರೆ ಅದು ತನ್ನ ಪಾಡಿಗೆ ತಾನು ನಡೆದೋಗ್ಬಿಡುತ್ತೆ. ಈ ತರ ಸ್ಟಾರ್ಟಿಂಗ್ ಪ್ರಾಬ್ಲಮ್ ನ ಓವರ್ಕಮ್ ಮಾಡೋದಕ್ಕೆ ನಾವೇನ್ ಮಾಡ್ಬೋದು ಅಂತಂದ್ರೆ, ಅದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ, ಆ ವರ್ಕ್ ನ ಸಿಂಪ್ಲಿಫೈ ಮಾಡ್ಕೊಳ್ಳಿ, ಮತ್ತೆ ಅದಕ್ಕಂತ ಇನಿಷಿಯಲ್ ಪ್ರಿಪರೇಷನ್ ಮಾಡ್ಕೊಳ್ಳಿ. ನಾನು ಇವಾಗ ವೇಟ್ ಲಾಸ್ ಮಾಡ್ಬೇಕು ಅಂತ ಹೇಳಿ ಬೆಳಗ್ಗೆ ಎದ್ದು ವಾಕ್ ಮಾಡ್ಬೇಕು, ಜಿಮ್ಮಿಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿರ್ತೀನಲ್ಲ, ಅದಕ್ಕೆ ಇನಿಷಿಯಲ್ ಪ್ರಿಪರೇಷನ್ ಏನಂದ್ರೆ, ಇವಾಗ ಇನ್ ಕೇಸ್ ನನಗೆ ಬೆಳಗ್ಗೆ ಬೇಗ ಎದ್ದಾಳ ಅಭ್ಯಾಸ ಇರೋದಿಲ್ಲ, ಲೇಟಾಗಿ ಎದ್ದಾಳ್ತಿರ್ತೀನಿ ಅಂದ್ರೆ ಫಸ್ಟ್ ನಾನ್ ಮಾಡೋ ಇನಿಷಿಯಲ್ ಪ್ರಿಪರೇಷನ್ ಏನಂದ್ರೆ, ಬೆಳಿಗ್ಗೆ ಬೇಗ ಎದ್ದಾಳೋದು ಟ್ರೈ ಮಾಡ್ತೀನಿ. ಅಂದ್ರೆ ಇದನ್ನ ನಾನು ಜಿಮ್ಮಿಗೆ ಹೋಗೋಕ್ಕಿಂತ ಮುಂಚೆ, ವಾಕಿಂಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಸ್ಟಾರ್ಟಿಂಗ್ ಅಲ್ಲೇನೆ ನನ್ನ ಸ್ಲೀಪಿಂಗ್ ಹ್ಯಾಬಿಟ್ ನ ನಾನು ಚೇಂಜ್ ಮಾಡ್ಕೊಂತೀನಿ. ಬೇರೆ ದೊಡ್ಡ ದೊಡ್ಡ ಹ್ಯಾಬಿಟ್, ದೊಡ್ಡ ದೊಡ್ಡ ಕೆಲಸಗಳನ್ನ ಸ್ಟಾರ್ಟ್ ಮಾಡೋದ್ ಬಿಡಿ, ಫಸ್ಟ್ ನಮ್ಮ ಸ್ಲೀಪಿಂಗ್ ಶೆಡ್ಯೂಲ್ ನ ಫಿಕ್ಸ್ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ನಮ್ಗೆ. ಶೆಡ್ಯೂಲ್ ಇಂಪ್ರೂವ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಯಾವುದಕ್ಕೂ ಸೇಫರ್ ಸೈಡಿಗೆ ಇರಲಿ ಅಂತ ಹೇಳಿ ನಾಳೆ ಜಿಮ್ಮಿಗೆ ಹೋಗ್ಬೇಕು ಅಂತ ಇದ್ದೀನಿ ಅಂದ್ರೆ ಇವತ್ತು ಸಂಜೆನೆ ಹೋಗಿ ಜಿಮ್ಮಿಂದು ಮಂತ್ಲಿ ಫೀಸ್ನ ಪೇ ಮಾಡಿಬಿಡ್ತೀನಿ. ಅಟ್ಲೀಸ್ಟ್ ದುಡ್ಡು ಕೊಟ್ಟಿದ್ದೀನಿ ಅಂತ ಆದರೂ ಬೆಳಗ್ಗೆ ಎದ್ದು ಹೋಗೋಕ್ಕೆ ಎಕ್ಸ್ಟರ್ನಲ್ ಮೋಟಿವೇಶನ್ ಸಿಗುತ್ತೆ ಅಂತ. ಪ್ರೊಸೆಸ್ ಬಗ್ಗೆ, ಔಟ್ಪುಟ್ ಬಗ್ಗೆ ಏನು ಥಿಂಕ್ ಮಾಡದೆ ಕೂಡ ನಾವು ಒಂದು ವರ್ಕ್ನ ಅಥವಾ ಒಂದು ಹ್ಯಾಬಿಟ್ನ ಸ್ಟಾರ್ಟ್ ಮಾಡ್ತಾ ಇಲ್ಲ ಅಂದ್ರೆ ಅದು ನಮ್ಮ ಶೆಡ್ಯೂಲ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಅಂದ್ರೆ ನಮ್ದು ಬಹಳ ತುಂಬ ಬ್ಯುಸಿ ಶೆಡ್ಯೂಲ್ ಆಗಿರ್ಬೋದು, ನಾವು ಅಂದ್ಕೊಂಡಿರೋದನ್ನ ಮಾಡೋದಕ್ಕೆ ನಮ್ಗೆ ಟೈಮ್ ಇಲ್ಲದೆ ಕೂಡ ಇರ್ಬೋದು. ಬಟ್ ನಾನೇನು ಹೇಳ್ತೀನಿ ಗೊತ್ತಾ, ಯಾವುದೋ ಒಂದು ಹ್ಯಾಬಿಟ್ ಇಂದ ನಮ್ಗೆ ಒಳ್ಳೇದಾಗುತ್ತೆ ಅಂದ್ರೆ ಅದಕ್ಕೋಸ್ಕರ ನಾವು ಸ್ವಲ್ಪ ಟೈಮ್ ಕೊಡಬೇಕು ಅನ್ನೋದು ನನ್ನ ಪರ್ಸನಲ್ ಒಪಿನಿಯನ್. ಈ ತರ ನೀವೇನ್ ಕೆಲಸ ಮಾಡಬೇಕು ಅಥವಾ ಯಾವ ಹ್ಯಾಬಿಟ್ನ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರೋ ಅದಕ್ಕೆ ಒಂದೊಂದೇ ಸ್ಟೆಪ್ನ ಮುಂದೆ ಇಡ್ತಾ ಆ ವರ್ಕ್ನ ಸ್ಟಾರ್ಟ್ ಮಾಡಿ ಕಂಪ್ಲೀಟ್ ಮಾಡಿ. ವರ್ಕ್ ಸ್ಟಾರ್ಟ್ ಮಾಡಬೇಕು ಅಂತ ಯಾವ ವರ್ಕ್ನ ನೀವು ಇನ್ನೂವರೆಗೂ ಸ್ಟಾರ್ಟ್ ಮಾಡಿಲ್ಲ, ಕಾಮೆಂಟ್ ಮಾಡಿ. ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.